ಐನಾಪುರದಲ್ಲಿ ಏತ ನೀರಾವರಿ ಯೋಜನೆಗೆ ಚಾಲನೆ. ನಮಸ್ಕಾರ ವೀಕ್ಷಕರೇ, ವರ್ಷಾ ನ್ಯೂಸ್ 24x7ಗೆ ಸ್ವಾಗತ. ನಾನು ನಿಮ್ಮ ಸೌಮ್ಯ. ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕು ಐನಾಪುರದಲ್ಲಿ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯ ನಿಗಮದ ಅಧ್ಯಕ್ಷರು, ಬೆಳಗಾವಿ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರು ಆದ ಕಾಗವಾಡ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ರಾಜು ಕಾಗೆ ಅವರು ಶ್ರೀ ಕಿಳೆಂಗಾಂವ್ ಬಸವೇಶ್ವರ ಏತ ನೀರಾವರಿ ಯೋಜನೆ ಐನಾಪುರ ಮಂಗಸೂಳಿ ಏತ ನೀರಾವರಿ ಕಾಲುವೆ ಯೋಜನೆಗೆ ಚಾಲನೆ ನೀಡಿದರು. ರೈತರ ಬಹು ನಿರೀಕ್ಷಿತ ನೀರಾವರಿ ಯೋಜನೆ ಆಗಿದ್ದು ಸುಮಾರು ಅಂದಾಜು 1363 ಕೋಟಿ ರೂಪಾಯಿ ಯೋಜನೆ ಇದಾಗಿದ್ದು ಮದಬಾವಿ, ಅನಂತಪುರ, ಮಂಗಸೂಳಿ ಊರುಗಳಿಗೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ 48,000 ಎಕರೆ ಜಮೀನಿಗೆ ರೈತರಿಗೆ ಅನುಕೂಲವಾಗಿದೆ ಎಂದು ಶಾಸಕರು ಕಾಗೆ ಹೇಳಿದರು. ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದಂತಹ ಕವಲಗುಡ್ಡದ ಪರಮ ಪೂಜ್ಯರಾದ ಶ್ರೀ ಅಮರೇಶ್ವರ ಮಹಾರಾಜರು, ರಾಜಕೀಯ ಮುಖಂಡರುಗಳು, ರಾಜಕೀಯ ದೂರಿನವರು ಸುರೇಶ್ ಕಾಣಿಗರ್ ಮತ್ತು ವಿಶಾಲ್ ನಿಂಬಾಳ್, ಚಿದಾನಂದ್ ಮಾಳಿ, ಸುನಿಲ್ ಔಟಿ, ದಾದಾ ಜತೆ ನವರ್, ಬಸನಗೌಡ ಪಾಟೀಲ್, ಕೆಆರ್ ಪಾಟೀಲ್, ಆಸ್ಪಕ್ ಘಟನ್ನಟ್ಟಿ, ರಫೀಕ್ ಪಟೇಲ್, ಸಂದೀಪ್ ಮನಗಾವೆ, ವಿಶ್ವನಾಥ್ ಪಾಟೀಲ್, ನೀರಾವರಿ ಇಲಾಖೆ ಅಧಿಕಾರಿಗಳಾದ ಪ್ರವೀಣ್ ಹುಣಸಿನಕಟ್ಟಿ, ಪ್ರಶಾಂತ್ ಪೋತದಾರ್ ಹಾಗೂ ಇನ್ನು ಅನೇಕ ಸರ್ಕಾರಿ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು, ಸುತ್ತಮುತ್ತಲಿನ ರೈತರು, ನಾಗರಿಕರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಅದೇ ರೀತಿ ಪತ್ರಿಕಾ ಮಾಧ್ಯಮದವರು, ಆಮೇಲೆ ಎಲ್ಲರಿಗೂ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ಅವರಿಗೆ ಸಹ ಈ ಒಂದು ಸಂದರ್ಭದಲ್ಲಿ ಹೃತ್ಪೂರ್ವಕ ಸ್ವಾಗತ ಬಯಸುತ್ತೇನೆ. ಮೊಟ್ಟ ಮೊದಲಾಗಿ ಏರಿಯಾ 27,462 ಹೆಕ್ಟರ್ ಏರಿಯಾ ಒಳಗೊಂಡಿದೆ. ಇದರಲ್ಲಿ ನಾವು ಮುಖ್ಯವಾಗಿ 5 ಪಂಪ್ಗಳನ್ನು ಅಳವಡಿಸಿದ್ದೀವಿ. 5 ಪಂಪ್ಗಳಂದರೆ 9,504 HP 4+1 ಅಂದ್ರೆ 4 ಪಂಪ್ಗಳು ಸ್ಟಾರ್ಟ್ ಆಗ್ತವೆ, ಒಂದು ಸ್ಟ್ಯಾಂಡ್ ಬೈ ಇರುತ್ತೆ. ಈ ಎಲ್ಲ ಪಂಪ್ಗಳು ಎಲ್ಲ ನಾವು ಕೂಡಿಸಿದ್ದೀವಿ. ಆಲ್ಮೋಸ್ಟ್ ಈಗ ಅರೌಂಡ್ ಒಂದು 15,000 ರಿಂದ 16,000 ಹೆಕ್ಟರ್ಗೆ ನಾವು ನೀರಾವರಿ ಕೊಡಬೇಕಂತೇಳಿ ಈ ಸಲ ಯೋಚನೆ ಮಾಡಿದ್ದೀವಿ. ಮತ್ತು ಇನ್ನು ಕಾಮಗಾರಿಗಳನ್ನು ಪ್ರಾರಂಭಿಸಿದೆ. ಈ ಸೀಸನ್ ಮುಗಿದೊಳಗೆ ನಾವು ಆಲ್ಮೋಸ್ಟ್ ಹಳ್ಳಿಗರಿದಾಗ ನೀರು ಒಯ್ಯಬೇಕಂತ ಹೇಳಿ ನಾವು ಒಂದು ಪ್ಲಾನ್ ಇಟ್ಕೊಂಡಿದ್ದೆ. ನಾಯಕರಿಗೆ ಒಂದು ಕಿವಿ ಮಾತು, ನನ್ನ ತಿಳುವಳಿಕೆ ಏನಂತ ಹೇಳ್ತಿದ್ರೆ, ಬಹುತೇಕ ನಮ್ಗೆ ನೀರು ಶೇಖರಣೆ ಮಾಡ್ಕೊಳ್ಳೋಕೆ ಅನುಕೂಲ ಇಲ್ಲ. ಈಗ ಹೆಚ್ಚು ಆದ್ಯತೆಯನ್ನು ನೀವು ಕೆರೆ ತುಂಬೋದ ಕಡೆ ಕೊಡಬೇಕು ಅಂತ ತಿಳ್ಕೊಂಡು ನಂಗೆ ಕಳ್ಕೊಳ್ಳಿದ್ದೇನಂತೆ. ಅಕಸ್ಮಾತ್ ಕೆರೆಗಳನ್ನು ತುಂಬಿಟ್ಟು ನಮ್ಮ ಮಳೆಗೆ ನೀರು ಇರಲಿಲ್ಲ ಅಂದರೂ ನಮ್ಮ ಕೆರೆಗಳ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಭೂಮಿಗೆ ಅಂತರ್ಜಲ ಮಟ್ಟ ಹೆಚ್ಚಾಗ್ತದೆ. ಹೆಚ್ಚು ಅದರ ಕಡೆ ಗಮನವನ್ನು ಕೊಟ್ಟು, ಯಾಕಂದ್ರೆ ಇನ್ನೊಂದು ವಾರ ಬಿಟ್ಟರೆ ನಮ್ಮ ರೈತರ ನಮ್ಮಲ್ಲಿ ಬೆಳೆ ಹಾನಿ ಆಗಲ್ಲ ಅಥವಾ ನೀರು ಬಂದ್ ಮಾಡಿ ಇರ್ತಕ್ಕಂಥ ಗದ್ದಲದ ವ್ಯವಸ್ಥೆ ಇರ್ತದೆ. ಅಂಥ ಸಂದರ್ಭವಾಗ ಆದಷ್ಟು ಮಟ್ಟಿಗೆ ಮುಖ್ಯವಾಗಿ ಯಾರೆಲ್ಲಿ ಕೆರೆಗಳು ಅನುಕೂಲತೆ ಅಲ್ಲ ಆ ಕೆರೆಗಳಿಗೆ ನೀರು ಒಯ್ದು ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಅಧಿಕಾರಿಗಳು ಅಡ್ಡ ಅಲ್ಲ, ನೀವು ಲೀಡರ್ಗಳು, ರೈತರು ಕೂಡ ಅದರ ಕಡೆ ಗಮನ ಹರಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಅತ್ಯಂತ ಕಳಕಳಿಯನ್ನು ಕೇಳ್ಕೊಂಡು. ಯಾಕಂದ್ರೆ ನೀವೆಲ್ಲ ರೈತರು ಸಂತೋಷವಾಗಿದ್ದರೆ ಮಠಗಳು ಸಂತೋಷ ಇರ್ತಾವೆ, ರಾಜಕಾರಣ ಸಂತೋಷ ಇರ್ತಾರೆ, ಜನನೂ ಕೂಡ ಒಳಿತಾಗಿ ಬದುಕ್ತದೆ. ಅಂಥ ಒಂದು ವ್ಯವಸ್ಥೆ ಒಳಗೆ ನಿಮ್ಮ ಮನೆ ಬಾಗಿಲು ತಂದು ಕೊಡ್ತಕ್ಕಂಥ ಬಹುತೇಕ ನಾನು ನಿನ್ನೆ ದಿವಸ ಮಾಲಾವಾದಿ ಬಳಿಗೆ ಎಲ್ಲ ತಿರುಗಾಡಿ ಬರೋಂಥ ಸಂದರ್ಭದೊಳಗೆ ಎಲ್ಲ ಕೆಲಸ ಮುಗಿದ ಬರೀ 25 ಪೈಕಿ ಕೆಲಸಗಳು ಉಳಿದ ಪ್ರವಾಸವನ್ನು ಕೊಟ್ಟಾರ. ಅದು ಆದಷ್ಟು ಮಟ್ಟಿಗೆ ತಾವೆಲ್ಲ ಸದುಪಯೋಗ ಮಾಡಿಕೊಂಡು ಎಲ್ಲಿ ಕೂಡ ವ್ಯರ್ಥ ನೀರನ್ನು ಹಾಳು ಮಾಡಲಾರದೆ. ಬಹುತೇಕ ಕಡೆ ನಾವೆಲ್ಲ ಹೊಳಸಾದ ದಂಡೆ ಅವ್ರು ನೀರು ಹೆಂಗೆ ಬಿಡ್ತಾರಂತ ಕೇಳಿದ ಮೋಟರ್ ಸೈಕಲ್ ರೋಡ್ ಮೇಲೆ ತರಿ ಬಂದು ಹಳ್ಳು ಹೋಗೋದು ನೋಡೋದು, ದಂಡಿಗೆ ಟಮಕ್ ಐತಂದ್ರೆ ಹೊಗೆ ಬಿಡೋದು. ಇಂಥ ವ್ಯವಸ್ಥೆ ಯಾರು ಮಾಡ್ಲಿಕ್ಕೆ ಕೂಡ ಪ್ರಾಮಾಣಿಕ. ಪ್ರಥಮವಾಗಿ ಗ್ರಾಮ ದೇವತೆಗೆ ವಂದಿಸಿ ಇವತ್ತು ಮಂಗಸೂಳಿ, ಮದಬಾವಿ ಮತ್ತು ಅನಂತಪುರ ಈ ಭಾಗದ ಕನಸಿನ ಕೂಸುಗಳಾದಂಥ ಯೋಜನೆಗಳು ಇವತ್ತು ನಮ್ಮ ಭಾಗದ ಅತ್ಯಂತ ಜನಪ್ರಿಯ ನಾಯಕರು ಮತ್ತು ಹರಿಕರರು, ನಮ್ಮ ನಿಮ್ಮ ನೆಚ್ಚಿನ ನಾಯಕರಾದಂಥ ಶಾಸಕರಾದಂಥ ಆದರಣೀಯ ರಾಜಣ್ಣ ಕಾಗೆ ಸಾಹೇಬ್ರೆ, ಸಮಾರಂಭದಲ್ಲಿ ಉಪಸ್ಥಿತರಿದ್ದಂಥ ನಮ್ಮ ಉತ್ತರ ಕರ್ನಾಟಕದ ಅತ್ಯಂತ ಜನಪ್ರಿಯ ಮಹಾರಾಜರು, ಆಧ್ಯಾತ್ಮಿಕ ಮತ್ತು ಸಾಮಾಜಿಕವಾಗಿ ಅತ್ಯಂತ ಛಾಪನ್ನು ಮೂಡಿಸಿ ಉತ್ತರ ಕರ್ನಾಟಕ ಮತ್ತು ಪಶ್ಚಿಮ ಮಹಾರಾಷ್ಟ್ರದಲ್ಲಿ ಹೆಸರನ್ನು ಗಳಿಸಿ ಇವತ್ತು ಹತ್ತನೇ ತಾಲೂಕಿನ ಹೆಸರು ಸಂಪೂರ್ಣ 2 ರಾಜ್ಯಗಳಲ್ಲಿ ಪ್ರಸಾರ ಮಾಡಿದಂಥ ಅಂಬರೀಶ್ವರ ಮಹಾರಾಜ್ ಅವರೇ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಯಾಕಂತಂದರೆ ಸಂಪೂರ್ಣ ದೇಶದಲ್ಲಿ ಕೆಲವೊಂದು ಕಡೆ ಮಳೆ ಬಿಟ್ಟರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಮಳೆ ಇಲ್ಲ.
ಅದೊಂದು ಅನುಗುಣವಾಗಿ ಇವತ್ತು ನಮ್ಮ ಗೋಕರ್ಣ ಭಾಗದಲ್ಲಿ ಮಳೆ ಹೆಚ್ಚಾಗಿ ಈ ನದಿಗೆ ಪೂರ್ವ ನೀರು ಬಂದು ಇವತ್ತು ಅತ್ಯಂತ ರಾಜವಣ್ಣ ಕಾಂಗ್ರೆಸ್ ಅವರು ಬೆಂಗಳೂರಿನಲ್ಲಿ ಇದ್ದರೂ ಕೂಡ ಯಾವ ದಿವಸ ಇಲ್ಲಿ ನದಿಗೆ ನೀರು ಬಂದದ ಆರಾಮಿಲ್ಲದಿದ್ದರೂ ಕೂಡ ಅವತ್ತೇ ಅಲ್ಲಿ ರೈಲ್ವೆದಿಂದ ಬಂದು ಇವತ್ತು ನಮ್ಮ ಭಾಗದ ರೈತರಿಗೆ ನೀರನ್ನು ಕೊಡುವಂಥ ವ್ಯವಸ್ಥೆ ಆದರಣೀಯ ರಾಜವಣ್ಣ ಕಾಂಗ್ರೆಸ್ ಅವರು ಮಾಡಿದ್ದಾರೆ ಅಂತ ಹೇಳಿ